ಫ್ರೆಂಡ್ಸ್, ವೆಲ್ಕಮ್ ಟು ಕನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಲ್ರೆಡಿ ತಯಾರಿ ಒಳಗಿದ್ದೀರಾ ಅಂತ. ನೋಡಿ, ಎಷ್ಟು ವರ್ಷಗಳವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವಂಥ ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇದ್ರು. ಒಂದು ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ರಾಜ್ಯ ಸರ್ಕಾರದಿಂದ ಅನೇಕ ಗಿಫ್ಟ್ಗಳು ಬಂದಿದ್ದಾವೆ, ಸಾಲು ಸಾಲು ಅಧಿಸೂಚನೆಗಳು ಬಂದಿದ್ದಾವೆ. ಈಗ ಕರ್ನಾಟಕ ಲೋಕಸೇವಾ ಆಯೋಗದಿಂದ 319 KS ಹುದ್ದೆಗಳಿಗೆ ಅಧಿಸೂಚನೆ ಇವತ್ತೇ 31st ಆಫ್ ಜುಲೈ ನಿಮಗೆ ನೋಟಿಫಿಕೇಶನ್ ಬಂದಿದೆ. ಆ್ಯಂಡ್ ಇದು ಬರೀ ನೋಟಿಫಿಕೇಶನ್ ಅಷ್ಟೇ ಅಲ್ಲ ಗೈಸ್, ಈ ಬಾರಿ UPSC ಅವರು ಯಾವ ಥರ ಎಕ್ಸಾಮ್ಸ್ನ ನಡೆಸ್ತಾರೆ ಅದೇ ರೀತಿಯಲ್ಲಿ ನಾವು ಎಕ್ಸಾಮ್ ನಡೆಸ್ತೀವಿ. ಮೊದಲೇ ಒಂದು ಡೇಟನ್ನು ಕೊಟ್ಟು ಅದರ ಪ್ರಕಾರನೇ ಎಕ್ಸಾಮ್ಸ್ನ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರ ಪ್ರಕಾರ ನವೆಂಬರ್ 15th ಆಫ್ ನವೆಂಬರ್ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಅದು ಆದಮೇಲೆ ಡಿಸೆಂಬರ್ 15ಗೆ ರಿಸಲ್ಟ್ ಕೂಡ ಕೊಡ್ತಿದ್ದಾರೆ, ಒಂದು ತಿಂಗಳಲ್ಲಿ ರಿಸಲ್ಟ್. ಈ ಥರ ಏನಾದರೂ ಬದಲಾವಣೆ ಆದರೆ ಯಾರ್ಯಾರೆಲ್ಲ ಎಕ್ಸಾಮ್ ಬರಿಬೇಕು ಅಂತ ಮಾಡಿದ್ರಿ, ಇಟ್ಸ್ ಅ ಗ್ರೇಟ್ ಚೇಂಜ್ ಫಾರ್ ಯು ಗೈಸ್. ಓಕೆ, ಅದಕ್ಕಾಗಿ ನಿಮಗೆ ಗ್ರೇಟ್ ಚೇಂಜ್ ಆಗುತ್ತೆ. ಯಾಕಂದರೆ ಇದು ಗೆಜೆಟೆಡ್ ಪ್ರೊಬೇಷನರಿ ಅಂದ್ರೆ ರಾಜ್ಯದೊಳಗೆ ಹೈಯೆಸ್ಟ್ ಜಾಬ್ಗೆ ಹೋಗಲಿಕ್ಕೆ ಇರುವಂಥ ಒಂದು ಅವಕಾಶ ನಿಮಗೆ ಸಿಗ್ತದೆ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ಇದಕ್ಕೆ ಪೂರ್ತಿ ಪ್ರಯತ್ನವನ್ನು ಮಾಡಿರಿ. ಆ್ಯಂಡ್ ಮೇನ್ಸ್ ಎಕ್ಸಾಮ್ ಫೆಬ್ರವರಿ 12ಇಂದ 18ವರೆಗೂ ಇಡ್ತೀವಿ ಅಂತ ಆಲ್ರೆಡಿ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಕನಮಡಿ IAS ಆ್ಯಂಡ್ KS ತರಬೇತಿ ಸಂಸ್ಥೆ ಧಾರವಾಡ ಕಡೆಯಿಂದ ನಿಮಗೆ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಕಂಪ್ಲೀಟ್ ಗೈಡೆನ್ಸ್ನ ಕೊಡಲಾಗುತ್ತೆ. ಪ್ರಿಲಿಮ್ಸ್ಗೆ ಸಪ್ರೇಟ್ ಆದಂಥ ಟೆಸ್ಟ್ ಸೀರೀಸ್, ಮೇನ್ಸ್ಗೆ ಸಪ್ರೇಟ್ ಆದಂಥ ಟೆಸ್ಟ್ ಸೀರೀಸ್ಗಳನ್ನು ಕೂಡ ನಾವು ನಡೆಸ್ತಾ ಇದ್ದೀವಿ. ಅದರ ಜೊತೆಗೆ ಈವನ್ ಇಂಟರ್ವ್ಯೂ ಗೈಡೆನ್ಸ್ ಕೂಡ ನಿಮಗೆ ಪರ್ಸನಾಲಿಟಿ ಟೆಸ್ಟ್ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ಗೈಡ್ ಮಾಡಲಾಗುತ್ತೆ. ಆ್ಯಂಡ್ 319 ಪೋಸ್ಟ್ಗಳಲ್ಲಿ ಈವನ್ ಅಸಿಸ್ಟೆಂಟ್ ಕಮಿಷನರ್, AC ರೆವಿನ್ಯೂ ಆಗಿರ್ಬೋದು, ಆ್ಯಂಡ್ AC CT ಆಗಿರಬಹುದು, ತಹಸೀಲ್ದಾರ್ ಆಗಿರ್ಬೋದು, ಆ್ಯಂಡ್ ಈ ಒಂದು ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ಬೋದು ಪಂಚಾಯತ್ ರಾಜಲ್ಲಿ, ಈ ಒಂದು ಅನೇಕ ಪೋಸ್ಟ್ಗಳು ಓಕೆ ಇದ್ದಾವೆ. ಆ್ಯಂಡ್ ನೀವೆಲ್ಲ ಪ್ರಯತ್ನ ಮಾಡ್ಬೋದು. ನೋಡಿ, ವಾಣಿಜ್ಯ ತೆರಿಗೆ ಅಧಿಕಾರಿ 74 ಪೋಸ್ಟ್ಗಳು ಈ ಒಂದು ಇಲಾಖೆಯಲ್ಲಿ ಖಾಲಿ ಇದ್ದಾವೆ. ಇವುಗಳಿಗಾಗಿ ಅಧಿಸೂಚನೆ ಹೊರಗೆ ಬಂದಿದೆ. ಇನ್ಯಾಕೆ ತಡ, ಆದಷ್ಟು ಬೇಗ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ. ಇದೇ ಆಗಸ್ಟ್ 5ನೇ ತಾರೀಕಿಂದ ನಮ್ಮ ಸಂಸ್ಥೆಯಲ್ಲಿ ನಿಮಗೆ KSಗೆ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಿದ್ದಾವೆ. ಹೆಚ್ಚು ಸಮಯ ಕೂಡ ಇಲ್ಲ. ಸೊ ಇವತ್ತೇ ನೀವು ಪ್ರಾರಂಭ ಮಾಡಿರಿ. ನಿಮಗೈತ್ಲ ಆದಷ್ಟು ಬೇಗ ನಮ್ಮ ಸಂಸ್ಥೆಯಿಂದ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಪ್ರಾರಂಭ ಮಾಡ್ತೈತಿ. ಎಕನಾಮಿಕ್ ಸರ್ವೆ ಬಜೆಟ್ ನೋಟ್ ಸಿಗ್ತೈತಿ. ಅದ್ರ ಜೊತೆಗೆ ನಿಮಗೆ ಕರ್ನಾಟಕ ಕರೆಂಟ್ ಅಫೇರ್ಸ್, ಇಂಡಿಯಾ ಕರೆಂಟ್ ಅಫೇರ್ಸ್, ಆಲ್ರೆಡಿ 7 ತಿಂಗಳ ಕರೆಂಟ್ ಅಫೇರ್ಸ್ 355 ಟಾಪಿಕ್ಸ್ ಮೇಲೆ ನಿಮಗೆ ಕರೆಂಟ್ ಅಫೇರ್ಸ್ಗಳನ್ನು ಕೊಡಲಾಗ್ತಾ ಇದೆ. ಅದರೊಳಗೆ 750+ MCQs ಆಫ್ ಕರೆಂಟ್ ಅಫೇರ್ಸ್. ಇಟ್ ಕವರ್ಸ್ ಬೋತ್ ಪೇಪರ್ 1 ಪೇಪರ್ 2 ಆಫ್ KPSC ಆಲ್ಸೋ. ನೀವು ಇದರ ಉಪಯೋಗವನ್ನು ತಗೋಬಹುದು. ಯಾವ ಥರ ಆನ್ಸರ್ ರೈಟಿಂಗ್ ಮಾಡ್ಬೋದು, ಪರ್ಟಿಕ್ಯುಲರ್ಲಿ ಎಥಿಕ್ಸ್ ಮೇಲೆ ಇವನ್ ಪುಸ್ತಕವನ್ನು ಕೂಡ ನಾವು ಅಲ್ಲಿವರೆಗೂ ರಿಲೀಸ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ಆಲ್ರೆಡಿ ವರ್ಕ್ ಈಸ್ ಗೋಯಿಂಗ್ ಆನ್. ಆ್ಯಂಡ್ ವಿಶೇಷತೆ ಏನು ಅಂದರೆ ಸೇಮ್ ಸಿಲೆಬಸ್, ಲಾಸ್ಟ್ ಟೈಮ್ ಏನು ಸಿಲೆಬಸ್ ಇತ್ತು ಅದ್ರ ಪ್ರಕಾರನೇ ಇದೆ. ಆ್ಯಂಡ್ ನೀವೇನು ಮಾಡಬೇಕು ಅಂದರೆ, ಯಾರು ಬರೀ ಕೂತು ಕನಸು ಕಾಣ್ತಾರೆ ಅವರು ಪಾಸ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾರೆ, ನಾನು KS ಅಲ್ಲಿ ಪಾಸ್ ಆಗೇ ಆಗಬೇಕು ಅಂತ, ಇನ್ ಕೇಸ್ ಸರ್ಕಾರ ಏನಾದರೂ ಇದನ್ನು ಚೆನ್ನಾಗಿ ಕರೆಕ್ಟಾಗಿ ಒಂದು ರಿಕ್ರೂಟ್ಮೆಂಟನ್ನು ಮಾಡಿದರೆ ಯಾರೋ ಒಬ್ಬ ಬಡ ಹುಡುಗ ಕೂಡ ಎಂದೋ ಒಂದು ಹಳ್ಳಿಯೊಳಗೆ ಕೂತು ಓದುವಂಥ ಹುಡುಗರು ಕೂಡ, ಹುಡುಗನೋ ಅಥವಾ ಹುಡುಗಿನೋ ಪಾಸ್ ಆಗಲಿಕ್ಕೆ ಅವಕಾಶ ಸಿಗುತ್ತೆ. ಮತ್ತು ಡೆಫಿನೆಟ್ಲಿ ಅವ್ರು ಅಂದ್ಕೊಂಡಂಗೆ ಸಮಾಜಕ್ಕೆ ತಮ್ಮದೇ ಆದಂಥ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥ ಮನೋಭಾವದಿಂದ ಅವರು ಬಂದಿದ್ದೇ ಆದರೆ ಎಸ್, ಡೆಫಿನೆಟ್ಲಿ ಹಿಯರ್ ಯು ವಿಲ್ ಗೆಟ್ ಅನ್ ಅಪಾರ್ಚುನಿಟಿ. ಭಾಳ ಜನ ನಂದು ಹೈಟ್ ಇಲ್ಲ, ನಾನು ಪೊಲೀಸ್ ಆಗಿಬಿಡ್ತಿದ್ದೆ, ನನ್ನ ಜೀವನ ಹಂಗಾಯಿತು ಹಿಂಗಾಯಿತು ಅಂತ ಹೇಳುವಂಥ ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ. ನಿಮಗೆ ಇನ್ನೂ FDA ಬರ್ತಿದ್ದಾವೆ, SDA ಬರ್ತಿದ್ದಾವೆ, ಆ್ಯಂಡ್ VAO ಇದೆ. ಆ್ಯಂಡ್ ಹಲವಾರು, ನೀವು ಪೊಲೀಸ್ ಎಕ್ಸಾಮೇ ಬರಿಬೇಕು ಅಂತ ಇಲ್ಲ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಬರ್ತಾ ಇದೆ, PSI 253 ಆದಷ್ಟು ಬೇಗ ನಿಮ್ಗೆ ನೋಟಿಫಿಕೇಶನ್ ಬರ್ಬೋದು. ಈವನ್ PSIನೇ ಆಗಬೇಕು ಅಂತ ಬಹಳಷ್ಟು ಅಭ್ಯರ್ಥಿಗಳಿದ್ದೀರಿ. ನಿಮಗಾಗಿ ಕೂಡ ಆಗಸ್ಟ್ 5th ನಾನು ಆನ್ಲೈನ್ ನಮ್ಮ ಆ್ಯಪ್ ಇದೆ,
ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿ. ಅಲ್ಲಿ ಪೇಪರ್ 1 ಕ್ಲಾಸ್ ಪ್ರಾರಂಭ ಆಗ್ತಾ ಇದೆ. ಸೊ ನೆನಪಿಟ್ಕೋರಿ ಡೇಟ್ನ, ಪೇಪರ್ 1. ಆ್ಯಂಡ್ ಈವನ್ ಆಫ್ಲೈನ್ ಒಳಗೂ ಕೂಡ ಪೇಪರ್ 1 ಕ್ಲಾಸಸ್ ಪ್ರಾರಂಭ ಆಗ್ತಿದ್ದಾವೆ August 5th ಇಂದ. ಆ್ಯಂಡ್ KAS ಮತ್ತು PSI ಎರಡು ಬ್ಯಾಚ್ಗಳು ಹೊಸದಾಗಿ ಪ್ರಾರಂಭ ಆಗ್ತಿದ್ದಾವೆ, ಆನ್ಲೈನ್ ಮತ್ತು ಆಫ್ಲೈನಲ್ಲಿ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಗೈಸ್. ಆ್ಯಂಡ್ ಈವನ್ ಮಹಿಳೆಯರಿಗೆ 33% ರಿಸರ್ವೇಷನ್ ಇರೋದ್ರಿಂದ KAS ಅಲ್ಲಿ ತುಂಬಾ ಅಡ್ವಾಂಟೇಜ್ ಇದೆ. ಆ್ಯಂಡ್ ನಿಮಗೆ ಬಹಳಷ್ಟು ಕಡಿಮೆ ಕಟ್ಟಪ್ ಕೂಡ ಇರ್ತದೆ. ಆ್ಯಂಡ್ 2 ಪೇಪರ್ 400 ಮಾರ್ಕ್ಸಿಗೆ ಇರುತ್ತೆ. ಅರೌಂಡ್ 200ವರೆಗೂ ಲಾಸ್ಟ್ ಟೈಮ್ ರೀಚ್ ಆಗಿದೆ, 200+ ಕೂಡ ಆಗಿದೆ. ಆ್ಯಂಡ್ ಲಾಸ್ಟ್ ಟೈಮ್ ಏನಾಗಿದೆಯೋ ಆ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ನಾನು ಏನೂ ಹೇಳಕ್ಕೆ ಹೋಗೋದಿಲ್ಲ. ಬಟ್ ಈ ಒಂದು ರಿಕ್ರೂಟ್ಮೆಂಟ್ಗೆ ಆಲ್ರೆಡಿ ಡೇಟ್ ಕೊಟ್ಟು ಈ ಥರ ಮಾಡ್ತೀವಿ, ಯಾಕಂದರೆ ಬಹಳಷ್ಟು ಇಶ್ಯೂಗಳು KPSCಯಿಂದ ಹೊರಗೆ ಬರ್ತಾ ಇರೋದ್ರಿಂದ ಅಭ್ಯರ್ಥಿಗಳಿಗೆ ಡೆಫಿನೆಟ್ಲಿ ಡಿಸಪಾಯಿಂಟ್ಮೆಂಟ್ ಇದ್ದೇ ಇದೆ. ಬಟ್ ಅದನ್ನೆಲ್ಲ ಮೀರಿ ಇಷ್ಟು ಒಂದು ಡೇಟ್ ಕೊಟ್ಟು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ದಟ್ ವಿಲ್ ಬಿ ಗುಡ್. 400 ಅಂಕಗಳಿಗೆ ಇರ್ತದೆ ಪೇಪರ್ 1 ಆ್ಯಂಡ್ ಪೇಪರ್ 2. 100 ಕ್ವಶನ್ ಇರ್ತವೆ, 2 ಮಾರ್ಕ್ಸ್ ಈಚ್ ಕ್ವಶನ್ ಕ್ಯಾರೀಸ್. ಆ್ಯಂಡ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಸೊ ಇದಕ್ಕೆ KAS ಆಗಬೇಕು. ಮತ್ತು ಈಗ ಯಾರ್ಯಾರು ಡಿಗ್ರಿ ಮುಗಿಸಿರಿ, ನಿಮ್ಗೆ ಇದಕ್ಕಿಂತನೂ ಗೋಲ್ಡನ್ ಅಪಾರ್ಚುನಿಟಿ ಏನು, ಒಂದು ಸಿವಿಲ್ PSI ಬರ್ತಾ ಇದೆ, ಎಕ್ಸೈಸ್ PSI ಬರ್ತಾ ಇದೆ, FDA ಬರ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ KAS ಆಲ್ರೆಡಿ ನೋಟಿಫಿಕೇಶನ್ ಬಂತು. ಇನ್ನು ಏನು ಬೇಕು ಗೈಸ್, ಡೋಂಟ್ ಸಿಟ್ ಇನ್ ವಿಲೇಜ್. ಬರೀ ಓದಬೇಕು, ಮಾಡಬೇಕು, ಏನಾದರೂ ಮಾಡಬೇಕು, ನೋಡೂನು, ಈಗ ಹೋಗುನು ಅವಾಗ ಹೋಗುನು ಅಂತ ಯಾರ್ಯಾರದಿರಲ್ಲ. ಸೊ ಊರು ಬಿಟ್ಟು ಎದ್ದು ಬರ್ರಿ. ನಿಮ್ಮ ಕಂಫರ್ಟ್ ಝೋನ್ ಒಳಗಿದ್ರೆ ಎಂದೂ ಯಾವತ್ತೂ ಕೂಡ ನೀವು ಗ್ರೇಟ್ ಸಾಧನೆಗಳನ್ನ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಇಂಥ ಒಂದು ಜಾಬ್ಗಳಿಗೆ ಹೋಗಲಿಕ್ಕೆ ನಿಮ್ಮ ಕಂಟಿನ್ಯೂಸ್ ಆದಂಥ ಪರಿಶ್ರಮ ಬೇಕಾಗುತ್ತೆ, ಅದ್ರ ಜೊತೆಗೆ ಆತ್ಮವಿಶ್ವಾಸ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೇನ್ಸ್ ಎಕ್ಸಾಮಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಪೇಪರ್ ಕೂಡ ಇರ್ತದೆ. ಆ್ಯಂಡ್ ಸ್ವಲ್ಪ ಮಟ್ಟಿಗೆ ನಿಮಗೆ ಇಂಗ್ಲೀಷ್ ಬರೋ ಅವಶ್ಯಕತೆ ಕೂಡ ಇದೆ ಗೈಸ್. ಈವನ್ ಪ್ರಿಲಿಮ್ಸ್ ಒಳಗೆ ಕ್ವಶನ್ ಪೇಪರ್ನ ಕನ್ನಡ ಆ್ಯಂಡ್ ಇಂಗ್ಲೀಷ್ನಲ್ಲಿ ಓದುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಮೇನ್ಸ್ ಒಳಗೆ ನಿಮಗೆ ಪ್ರಬಂಧ ಪೇಪರ್ ಕೂಡ ಇರುತ್ತೆ 250 ಮಾರ್ಕ್ಸಿಂದು. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ಏನು ಪ್ರಬಂಧಗಳನ್ನ ಕೇಳಿದರೆ ಆ ಪ್ರಬಂಧಗಳನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ನೋಡಬಹುದು. 250 ಮಾರ್ಕ್ಸ್ ದಿಸ್ essay paper plays very very important role. Paper 1, paper 2, paper 3, paper 4 ethics paper 250 marks ಇಂದಿರುತ್ತೆ. ದಿಸ್ ಟೈಮ್ ಪರ್ಟಿಕ್ಯುಲರ್ಲಿ 2025 ಏನು ಎಕ್ಸಾಮ್ ಆಯಿತು ಅದರೊಳಗೆ ಎಥಿಕ್ಸ್ ಪೇಪರ್ಸ್ನ ತುಂಬ ಚೆನ್ನಾಗಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ನಾನು ಹಲವಾರು ಕ್ವಶನ್ಗಳಿಗೆ ಆನ್ಸರ್ಗಳನ್ನು ಕೂಡ ಮಾಡಿದ್ದೀನಿ, ವಿಡಿಯೋಗಳನ್ನ ಮಾಡಿದ್ದೀನಿ, ಯು ಕ್ಯಾನ್ ವಾಚ್ ಇಟ್. ಎಥಿಕ್ಸ್ ಮೇಲೆ ಈವನ್ ಬುಕ್ ಕೂಡ ನಮ್ಮದು ಹೊರಗೆ ಬರುತ್ತೆ. ಸೊ ಈ ಮೇನ್ಸ್ ಎಕ್ಸಾಮ್ ಒಳಗಾಗಿ ಐ ಆಮ್ ಡೆಫಿನೆಟ್ಲಿ ಸೋ ಈಗರ್ ಟು ಬ್ರಿಂಗ್ ದಟ್ ಬುಕ್. ಆ್ಯಂಡ್ 1275 ಮಾರ್ಕ್ಸ್ಗೆ ನಿಮಗೆ ಕಂಪ್ಲೀಟ್ ಎಕ್ಸಾಮ್ ಇರುತ್ತೆ. ಆ್ಯಂಡ್ ಇಂಟರ್ವ್ಯೂ ಆದಮೇಲೆ ನಿಮಗೆ ಫೈನಲ್ ಲಿಸ್ಟ್ ಕೂಡ ಬಿಡೋದನ್ನು ಅವರು ಆಲ್ರೆಡಿ ಹೇಳಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಯಾರಿದ್ದೀರಿ ಅವರು ಕೂಡ ಪ್ರಯತ್ನ ಮಾಡ್ಬೋದು, ನಿಮಗೆ ವಿಪುಲವಾದಂಥ ಅವಕಾಶಗಳಿದ್ದಾವೆ. ಆ್ಯಂಡ್ ಪರ್ಸ್ನಾಲಿಟಿ ಟೆಸ್ಟ್ಗೂ ಕೂಡ ಕನ್ನಮಡಿ ಸಂಸ್ಥೆ ನಿಮ್ಮ ಜೊತೆಗೆ ಇರುತ್ತೆ, ನಿಮಗೆ ಗೈಡ್ ಮಾಡುತ್ತೆ. ಓಕೆ, ಆ್ಯಂಡ್ ಎಸ್, ಯಾರ್ಯಾರು ಧಾರವಾಡಕ್ಕೆ ಬರಬೇಕಂತೀರಿ, ಯು ಕ್ಯಾನ್ ಕಮ್ ಆ್ಯಂಡ್ ಜಾಯ್ನ್ ಅಸ್ ಗೈಸ್. ಇಟ್ಸ್ ಅ ಗ್ರೇಟ್ ನ್ಯೂಸ್. ಸೊ ದಟ್ಸ್ ವೈ ಐ ಮೇಡ್ ಒನ್ ವಿಡಿಯೋ. ಮತ್ತೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಮತ್ತೆ ಒಂದು ವಿಡಿಯೋದ ಮೂಲಕ ಭೇಟಿಯಾಗೋಣ. ಕರೆಂಟ್ ಅಫೇರ್ಸ್ ಆದಷ್ಟು ಬೇಗ ರೆಗ್ಯುಲರ್ ಡೈಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಕೆಲಸದ ಒತ್ತಡದಿಂದ ಮಾಡಲಿಕ್ಕಾಗಿಲ್ಲ, ಬಟ್ ಎಸ್, ಸೂನ್ ಐ ವಿಲ್ ಬಿ ಬ್ಯಾಕ್ ಆ್ಯಂಡ್ ಐ ವಿಲ್ ಬಿ ಬ್ಯಾಂಗ್ ವಿತ್ ಕರೆಂಟ್ ಅಫೇರ್ಸ್. ಆ್ಯಂಡ್ ಲೆಟ್ ಸಿ, ಎಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡೋಣ. ಆ್ಯಂಡ್ ನಿಮ್ಮ ಒಂದು ಯಶಸ್ವಿಗಾಗಿ ನಮ್ಮ ಕಡೆಯಿಂದ, ನಮ್ಮ ಸಂಸ್ಥೆ ಕಡೆಯಿಂದ ಏನು ಕೊಡೋಕ್ಕಾಗುತ್ತೋ ಅದನ್ನು ಡೆಫಿನೆಟ್ಲಿ ನಾವು ಟ್ರೈ ಮಾಡ್ತೀವಿ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಪ್ರಿಪ್ರೇಷನ್ ಮಾಡಿರಿ. ಯಾರ್ಯಾರು ಧಾರವಾಡಕ್ಕೆ ಬರೋರಿದ್ರಿ ಬಡ ಬ್ಯಾಗ್ ಪ್ಯಾಕ್ ಮಾಡ್ಕೊರಿ. August 5ಕ್ಕೆ ಬ್ಯಾಚ್ ಶುರು ಆಗತ್ತದ. ಓಕೆ, KASದು. ಸೊ ಬಂದು ನೀವು ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಆ್ಯಂಡ್ ಬಾಯ್.